ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಸ್ವಾಮೀಜಿಗಳ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅಧಿಕಾರ ಹೋದಾಗ ನಾನು ಮಠಾಧೀಶರ ನೆರವು ಕೇಳಿಲ್ಲ. ಡಿಕೆ ಶ್ರೀಗಳ ಬೆಂಬಲ ಪಡೆದಿದ್ದಾರೆ ಅಂತ ಎಚ್ಡಿಕೆ ಟೀಕೆ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರ ದುರ್ಬಳಕೆ ಮಾಡಿಕೊಳ್ಳೋದು ಸರಿಯಲ್ಲ, ರಾಜಕಾರಣಿಗೆ ಇದು ಶೋಭೆ ತರಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಾವು ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀವಿ, ಕೆಲ ಮಠಾಧೀಶರು ಸ್ವಾಮೀಜಿಗಳು ಡಿಕೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿಕೆ ಅವರ ರಿಯಾಕ್ಷನ್. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಯಾರು ಕರೆದ. ನಾನು ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಯಾಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ, ವ್ಯಕ್ತಿಗಳ ವ್ಯಾಮೋಹ. ಸ್ವಾಮೀಜಿಗಳು ಸೇರಿದಂತೆ ಎಲ್ರಿಗೂ ಹೇಳ್ತೀನಿ, ರಾಜ್ಯ ನೆಮ್ಮದಿಯಿಂದ ಇರಬೇಕು. ಸ್ವಾಮೀಜಿಗಳು ಏನೀಗ ಒಂದು ಸಮುದಾಯದ ಪರವಾಗಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ಮಾತನಾಡಿದ್ದಾರೆ ಎಚ್ಡಿಕೆ. ಜಾತಿ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಬೇಕು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಜಾತಿ ರಾಜಕಾರಣದಿಂದ ರಾಜ್ಯಕ್ಕೆ ನಷ್ಟವಾಗುತ್ತೆ. ಜಾತಿ ರಾಜಕಾರಣದಿಂದ ಸಮಾಜದ ನಡುವೆ ಸಂಘರ್ಷ ಉಂಟಾಗುತ್ತೆ. ಜಾತಿ ರಾಜಕಾರಣದ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಇವತ್ತು ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಆಗಬಾರ್ದು. ನಾವೆಲ್ಲ ಒಟ್ಟಾರೆ ಅಣ್ಣ ತಮ್ಮಂದರ ಥರ ಇರಬೇಕು. 7 ಕೋಟಿ ಜನ್ಮ ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ, ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ಬನ್ನಿ, ಹಳ್ಳಿಗಳ ಕಡೆ ಏನಿದೆ ನೋಡಿ, ಪರಿಸ್ಥಿತಿ ಏನಿದೆ ಇವತ್ತು ಪಬ್ಲಿಕ್ನಲ್ಲಿ. ಇವ್ರ ಗ್ಯಾರಂಟಿ ಮೇಲೆ ಏನೆಲ್ಲ ಸಂಪದ್ಭರಿತವಾಗಿದ್ದಾರಾ? ಯಾವ ಮಟ್ಟದಲ್ಲಿ ಜನ ಇದ್ದಾರೆ ನಾವು ನೋಡಿದ್ದೀವಿ. ಅದರಿಂದ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋದು ಜಾತಿ ಹೆಸರಿನಲ್ಲ, ರಾಜ್ಯದ 6.5 ಕೋಟಿ ಜನತೆ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಇವತ್ತು